ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯೂಟ್ಯೂಬ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಒಂಥರ ಕ್ವೈಟ್ ಡಿಫ್ರೆಂಟ್ ಆಗಿದೆ. ಸೊ ಇವಾಗ ಶಾಪಿಂಗ್ ಹೋಗಿದ್ವಿ, ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿ ಆಗಿತ್ತು, ತೊಗೊಂಬರೋಣ ಅಂತ. ಸೊ ಅದಕ್ಕೆ ಅಲ್ಲೋದಾಗ ನನಗೊಂದು ಐಡಿಯಾ ಬಂತು, ಅರ್ಜುನ್ಗೆ ಏನೇನು ತಿನ್ನಲ್ಲ, ಲೈಕ್ ಹಿ ಡೋಂಟ್ ಪ್ರಿಫರ್ ಟು ಈಟ್ ಅಲ್ಲ. ಸೊ ಅದನ್ನು ತೊಗೊಂಬಂದಿದ್ದೀನಿ. ಸೊ ಅದೇ ಇವತ್ತು ಒಂದು ಲಂಚು ಮತ್ತು ಡಿನ್ನರು. ಇವಾಗ ಏನು ತಂದಿದ್ದೀನಿ ಅಂದರೆ, ಸೊ ಚೀಸ್ ಗಾರ್ಲಿಕ್ ಪಿಜ್ಜಾ ಬ್ರೆಡ್ ಇದೆ, ಆಮೇಲೆ 4 ಚೀಸ್ದು ಡೀಪ್ ಪ್ಯಾನ್ ಪಿಜ್ಜಾ ಇದೆ, ಆಮೇಲೆ ಇದು ಕ್ಯಾಪಚಿನೋ ಶುಗರ್ ಫ್ರೀ ಡ್ರಾಪ್ಸ್ ಅಂತ. ಬಟ್ ಪ್ರಾಬ್ಲಿ ಇದು ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ, ಬಟ್ ಗೊತ್ತಿಲ್ಲ, ನೋಡೋದ. ಇದು ವೀಗನ್ ಸುಶಿ, ಇದಂತೂ ನನಗೆ ಡೌಟೇ ವೀಗನ್ ಸುಶಿದು. ಆಮೇಲೆ ಇಂಡಿಯನ್ ಇದಕ್ಕೆ ಹೋಗಿದ್ದೆ ಅಂಗಡಿಗೆ. ಸೊ ಅಲ್ಲಿ ಇದು ನನಗೆ ಹಲ್ದಿರಾಮ್ಸ್ದು ವೀಗನ್ ಮಸಾಲ ಸೋಯಾ ಚಾಪ್ ವ್ರಾಪ್ ಅಂತ ಇತ್ತು. ಗೊತ್ತಿಲ್ಲ ಇದು ಹೆಂಗಿರುತ್ತೆ ಅಂತ, ನಾನು ಟ್ರೈ ಮಾಡಿಲ್ಲ. ಬಟ್ ನೋಡೋಣ ಇವಾಗ ಹೆಂಗಿದೆ ಅಂತ. ನೋಡಬೇಕು ಅರ್ಜುನ್ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾನ, ಅವನಿಗೆ ಇದು ಇಷ್ಟ ಆಗುತ್ತಾ ಅಂತ. ಇಷ್ಟ ಆಗಿಲ್ಲ ಅಂದರೂ ತಿನ್ನಲೇಬೇಕು, ಯಾಕಂದರೆ ಇದೇ ಒಂದು ಲಂಚು ಮತ್ತು ಡಿನ್ನರು. ಬಟ್ ಲೆಟ್ಸ್ ಸಿ. ಆರ್ ಯು ರೆಡಿ ಫಾರ್ ದ ಚಾಲೆಂಜ್ ಅರ್ಜುನ್? ನೋಡೋಣ. ನನಗೆ ಇದು ಈ ಫಾಸ್ಟ್ ಫುಡ್ ಅಂದರೆ ನನಗೆ ಆಗಲ್ಲ, ಬಿಕಾಸ್ ನಾನು ಪಕ್ಕಾ ದೇಸಿ ಪರ್ಸನ್ನು. ಅನ್ನ ಸಾರು, ಚಿತ್ರಾನ್ನ, ಪುಳಿಯೋಗರೆ ಈ ಥರ ಆದರೆ ಓಕೆ ನನಗೆ. ಈ ಥರ ಫ್ರೋಝನ್ ಫುಡ್ಸ್ ಅಂತೂ ಆಗೋದೇ ಇಲ್ಲ. ಸೊ ನೋಡೋಣ. ಕಂಪ್ಲೀಟ್ ಚಾಲೆಂಜ್ ಮಾಡಬೇಕು ಅಂತ ಹೇಳ್ತಿದ್ದಾಳೆ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕಂಪ್ಲೀಟ್ ದ ಚಾಲೆಂಜ್. Even if you don't try to do it, but this will be your lunch and dinner. ನೋಡೋಣ ಹೆಂಗಿರುತ್ತೆ ಅಂತ. ಸೊ ಈಗ ಫಸ್ಟ್ ಏನು ತಿನ್ನೋಣ ಹಾಗಾದರೆ? ಫಸ್ಟು ಐಲ್ ಗೋ ಫಾರ್ ದಿಸ್ ಹಲ್ದಿರಾಮ್ಸ್. ಯಾವುದಿದು ಹಲ್ದಿರಾಮ್ಸ್ದು ಮಸಾಲ ಸೋಯಾ ಚಾಪ್ ಅಂತ ಇದೆ, ವ್ರಾಪು. ಸೊ ಇದನ್ನು ಟ್ರೈ ಮಾಡ್ತೀನಿ, ನೋಡೋಣ ತಿಂತೀನ ಇಲ್ಲ ಅಂತ. ಸೊ ಇದನ್ನು ಪ್ರಿಪ್ರೇಷನ್ ಹೆಂಗಿದೆ ಇದು? ಸೊ ಇದು ಆ್ಯಕ್ಚುಲಿ ಮೈಕ್ರೋವೇವಲ್ಲಿ 1 ಮಿನಿಟ್ ಇಡಬೇಕು ಅಂತ ಇದೆ. ಸೊ ಓಪನ್ ಮಾಡೋ ನೋಡೋಣ. ಹಂಗಿದೆ, ಪ್ರಾಬ್ಲಿ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ. ಸೊ ಪಾಲಿಗೆ ಬಂದಿತ್ತು ಚೆನ್ನಾಗಿರುತ್ತೆ. ಸೊ ಇದನ್ನು ಮೈಕ್ರೋವೇವಲ್ಲಿ ಈಗ 1 ಮಿನಿಟ್ ಇಟ್ಟು ತೊಗೊಂಬರುವ. ಫುಲ್ಲು ಬಿಸಿ ಆಗಿದೆ, ರೆಡಿ ಆಗಿದೆ ಅನಿಸುತ್ತೆ. ತಿಂದು ನೋಡುವ ಹೆಂಗಿದೆ ಅಂತ. ಸೊ ಫಸ್ಟು ಸೋಯಾ ವ್ರಾಪು ಹಲ್ದಿರಾಮ್ಸ್ದು. ಬಿಸಿ ಅಂತೂ ಇದೆ. ಹೆಂಗಿದೆ? ಔಟ್ ಆಫ್ 5 ಐ ರೇಟ್ ಇಟ್ 3 ರೇಟ್ ಮಾಡ್ತೀನಿ. ನಾಟ್ ಬ್ಯಾಡ್, ಅಂದ್ಕೊಂಡಷ್ಟು ಕೆಟ್ಟದಾಗೇನಿಲ್ಲ. ಹಲ್ದಿರಾಮ್ಸ್ ಆ್ಯಕ್ಚುಲಿ ವ್ರಾಪು ತುಂಬ ಚೆನ್ನಾಗಿದೆ. ಹೌದಾ? ಯಾ, ಐ ರೆಕಮೆಂಡ್ ಇಫ್ ಎನಿಬಡಿ ವಾಂಟ್ಸ್ ಟು ಟ್ರೈ ದಿ ಕ್ಯಾನ್ ಟ್ರೈ. ಆ್ಯಕ್ಚುಲಿ ಚೆನ್ನಾಗಿದೆ. ಚಾಲೆಂಜ್ 1 ಕಂಪ್ಲೀಟ್. ಇನ್ನೂ 4 ಐಟಮ್ಸ್ ಇದೆ. ಲೆಟ್ಸ್ ಸಿ ಮಾಡ್ತೀನ ಇಲ್ಲ ಅಂತ. ಸೊ ಹಲ್ದಿರಾಮ್ ವ್ರಾಪು ತಿಂದಾಯಿತು. ಈಗ ನಂದು ಲಂಚ್ದು ಸೆಕೆಂಡ್ ಪಾರ್ಟು ವೀಗನ್ ಸುಶಿ. ಸೊ ನಾನು ಯಾವತ್ತೂ ಲೈಫಲ್ಲಿ ವೀಗನ್ ಸುಶಿ ತಿಂದೇ ಇಲ್ಲ. ಐ ಹೇಟ್ ದಿಸ್ ಸ್ಟಫ್. ಶಿಶಿರ, ನೀನು ಏನಕ್ಕೆ ತಂದೋ ಗೊತ್ತಿಲ್ಲ ನನಗೆ, ಅಲ್ಲ ಅದಕ್ಕೆ ತಂದೆ. ಸೊ ಈಗ ಇದನ್ನು ಟ್ರೈ ಮಾಡ್ತೀನಿ. ಸೊ ನೋಡೋಣ. ನನಗೆ ಸ್ವಲ್ಪ ಫೋಕ್ಸ್ ಏನೂ ತಂದಿಲ್ಲ, ಬರೀ ತಂದಿದ್ಯಾ ನೀನು. ನನಗೆ ಸ್ಪೂನ್, ಫೋಕ್ ಕೊಡು. ಫೋಕ್ ಅದು ಚಾಪ್ ಸ್ಟಿಕ್ ಇರಲಿಲ್ಲ ಅಲ್ಲಿ ತರಕ್ಕೆ. ಸೊ ಫೋಕ್ ಕೊಡು. ಅದು ಫೋಕಲ್ಲಿ ಬರೋಲ್ಲ, ಹಂಗೆ ಕೈಯಲ್ಲಿ ತಿನ್ ಪರವಾಗಿಲ್ಲ. ಏನು ಕೊಟ್ಟಿದ್ದಾರೆ ತೋರ್ಸು. ಸೊ ಸುಶಿ ಇದೆ, ಇದೇನೋ ಇದೆ, ಚೀಪ್ ರೆಫ್ರಿಜರೇಟೆಡ್ ಅಂತಿದೆ, ಗ್ರಾಂಟೆಡ್ ವಸಾಬಿ ಇದೆ. ವಸಾಬಿ ಇದೆ, ಟ್ರೈ ಮಾಡು, ಚೆನ್ನಾಗಿರುತ್ತೆ. ವಸಾಬಿ ಇದೆ, ಸೋಯಾ ಸಾಸ್ ಇದೆ, ಆಮೇಲೆ ಇದೇನೋ ಇದೆ, ಕಿಮ್ಚಿ ಇರಬೇಕದು, ಏನೋ ಇದೆ ಬಟ್ ಗೊತ್ತಿಲ್ಲ. ಮೇ ಬಿ ಸಮಥಿಂಗ್ ಏನೋ ಇದೆ, ಲೈಕ್ ಪಿಕಲ್ ಜಿಂಜರ್ ಅಂತ ಇದೆ ಇದ್ರ ಮೇಲೆ. ಸೊ
ಲೆಟ್ಸ್ ಸಿ. ಸೊ ಫಸ್ಟು ಇದೇನು ಸುಶಿ ಅಂತ ಗೊತ್ತಿಲ್ಲ. ಇವನ್ನ ಟ್ರೈ, ಮೇ ಬಿ ಐ ಗೋನಾ ಟ್ರೈ ದಿಸ್ ಒನ್. ಬೀಟ್ರೂಟ್ ಇದೆ, ಅದ್ರೊಳಗಡೆ ಏನಿದೆ ಹಂಗೆ ತೋರಿಸು. ಬೀಟ್ರೂಟ್ ಇದೆ, ಕ್ಯಾಪ್ಸಿಕಮ್ ಇದೆ, ಸಿಸಿಮಿ ಸೀಡ್ಸ್ ಇದೆ ಆನ್ ಟಾಪು. ಸೊ ಅಲ್ಲಿ ಟ್ರೈ ಲೈಕ್ ದಟ್. ಹೆಂಗಿದೆ ಅದು ಒಟ್ಟಿಗೆ ಪೂರ್ತಿ ಹಾಕೋಬೇಕು ಬಾಯಿಗೆ. ಸಖತ್ತಾಗಿದೆ. ಹೌದಾ? ಇನ್ನೂ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಎಷ್ಟಾಯ್ತಿದು? ಜ್ಞಾಪಕ ಇಲ್ಲ, ಅದು ಬೇರೆದೆಲ್ಲ ಒಟ್ಟಿಗೆ ತೊಗೊಂಡಿದ್ದು. ಪ್ರಾಬ್ಲಿ 129 ಸಮಥಿಂಗ್ ಇರುತ್ತೆ. £1.20. ಯಾ, ವರ್ತ್ ಇದೆ. ಬಟ್ ಶಿಶಿರಾ ಗುಡ್ ಒನ್. ಸೊ ಯಾ, ವಸಾಬಿ ಟ್ರೈ ಮಾಡೋ ಅರ್ಜುನ. ಸೊ ಇವಾಗ ನಾನು ವಸಾಬಿ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಟ್ರೈ ಮಾಡಲ್ಲ. ಅದು ಹಂಗೆ ಗೊತ್ತಾಗಲ್ಲ, ಒಂಚೂರು ಜಾಸ್ತಿ ತೊಗೋಬೇಕು. ಹಂಗೆ ಗೊತ್ತಾಗಲ್ಲ, ಒಂಚೂರು ಜಾಸ್ತಿ. ಸಿಕ್ಕಾಪಟ್ಟೆ ಚಿಲ್ಲಿ ಇದೆ. ವಸಾಬಿ ಅಂತೂ ವರ್ಷಾಗಿದೆ. ಸಿಕ್ಕಾಪಟ್ಟೆ ಖಾರ ಇದೆ, ಒಳ್ಳೆ ರೆಡ್ ಚಿಲ್ಲಿ ತಿಂದಂಗಿದೆ ನನಗದು. ಸೊ ಅದಕ್ಕೆ ಕಂಪನ್ಸೇಟ್ ಮಾಡೋದಕ್ಕೆ ಇನ್ನೊಂದು ಸುಶಿ ತಿಂತಾಯಿದ್ದೀನಿ. ಖಾರ ಎಲ್ಲ ಹೋಗ್ಲಿ ಅಂತ. ಗುಡ್ ಒನ್. ಆ್ಯಕ್ಚುಲಿ ಇದಕ್ಕೆ ನಾನು ಔಟ್ ಆಫ್ 5 ಐ ಕ್ಯಾನ್ ರೇಟ್, ನನ್ನ ಟೇಸ್ಟಿಂಗ್ ಪ್ರಕಾರ, ನನ್ನ ಟೇಸ್ಟ್ಗೆ ಐ ಕ್ಯಾನ್ ರೇಟ್ 2.5. ಸೊ ಅಂದರೆ ಒನ್ ಟೈಮ್ ಇಲ್ಲೋ ಯಾವಾಗಾದರೂ ಅಪರೂಪಕ್ಕೆ ತಿನ್ಬೋದು ಇದನ್ನು ನಾನು. ಸೊ ತುಂಬ ಜನ ಸುಶಿ ಇಷ್ಟಪಡೋರು ಇರ್ತೀರ. ಸೊ ಬಜಾರ್ ಬಿಟ್ಕೊಂಬಿಡಿ, ನನಗೆ ಇಷ್ಟ ಆಗ್ತಿಲ್ಲ. ಸೊ ಆ್ಯಕ್ಚುಲಿ ಈಗ ವಸಾಬಿ ತಿಂದಿದ್ದಾದಮೇಲೆ ಸ್ವಲ್ಪ ಖಾರ ಹಂಗೆ ಇದೆ. ಸೊ ನಂದು ಥರ್ಡ್ ಐಟಮು ಚಾಲೆಂಜಲ್ಲಿ ಇದು ಕ್ಯಾಪುಚಿನೋ ಡ್ರಾಪ್ಸ್ ಅಂತ ಹೇಳಿ. ಲೈಕ್ ಇದು ವಿತೌಟ್ ಶುಗರ್ ಫ್ರೀ. ಆ್ಯಕ್ಚುಲಿ ದಟ್ಸ್ ದ ಗುಡ್ ಥಿಂಗ್. ಸೊ ಶುಗರ್ ಫ್ರೀ. ಈಗ ಓಪನ್ ಮಾಡ್ತಾ ಇದ್ದೀನಿ ನಾನು. ಒಳ್ಳೆ ಸ್ಮೋಕಿಂಗ್ ಪ್ಯಾಕೆಟ್ ಥರ ಇದೆ. ಸೊ ಅವಳು ಇದನ್ನು ತಂದಿದ್ದು ನೋಡಿ ನಾನು ಬೇರೆ ಏನೋ ಅಂದ್ಕೊಂಡೆ, ಬಟ್ ಇದು ಅದಲ್ಲ. ಸೊ ಸೇಮ್ ಇದು ಕ್ಯಾಪುಚಿನೋ ಡ್ರಾಪ್ಸ್ ಲೈಕ್ ಚಾಕ್ಲೇಟು. ಹೋಪ್ಫುಲಿ ನನ್ನ ಖಾರ ಹೋಗುತ್ತೆ ಅಂತ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಈಗ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಹೆಂಗಿದೆ? ಆಸಮ್ ಆಗಿದೆ ಇದು. ಖಾರ ಸಹ ಲೈಕ್ ಸ್ವೀಟ್ ಇದೆ, ಕ್ಯಾಪುಚಿನೋ ಫ್ಲೇವರ್ ಇದೆ, ಖಾರ ಎಲ್ಲ ಲೈಕ್ ಸಮಾಧಾನ ಆಗೋಯ್ತು. ಬಟ್ ಇಟ್ಸ್ ಅ ಶುಗರ್ ಫ್ರೀ. ಅದು sugar free, yeah. I think it's healthy also. Sugar free. If anybody wants to try, you can try. ಇದು ಲಿಡಲ್ ಅಲ್ಲಿ ಸಿಗುತ್ತೆ, ಲಿಡಲ್ನಿಂದ ತಂದಿರೋದು. ಸೊ ಐ ಥಿಂಕ್ ಯು ಕ್ಯಾನ್ ಟ್ರೈ ದಿಸ್ ಒನ್. ಸೊ ಔಟ್ ಆಫ್ 5 ಐ ರೆಕಮೆಂಡ್ ದಿಸ್ ಒನ್. ಈಸಿಗೋ ಐಟಮು. ಔಟ್ ಆಫ್ 5 ಐ ರೆಕಮೆಂಡ್ 4.5. Super. I'm going to keep this rest of the chocolates in my car. Thank you. ಇದು ಚೆನ್ನಾಗಿದೆ ಇದು. ಸೊ ಈಗ ಡಿನ್ನರ್ ಟೈಮ್ ಆ್ಯಕ್ಚುಲಿ. ಬೆಳಗ್ಗೆ ಲಂಚ್, ಮಧ್ಯಾಹ್ನ ಲಂಚ್ ಆಯಿತು. ಸೊ ಇದು ಐಟಮ್ ನಂಬರ್ 4, ಗಾರ್ಲಿಕ್ ಪಿಜ್ಜಾ ಬ್ರೆಡ್ಡು. ಸೊ ಒಂದು ಹೋಲ್ ಪಿಜ್ಜಾ ಇದೆ. ಇದು ತಿಂದಿದ್ದಾದಮೇಲೆ ಇನ್ನೊಂದು ಐಟಮ್ ನಂಬರ್ 5 ಇದೆ. ಸೊ ಗೊತ್ತಿಲ್ಲ ಅದನ್ನು ಫಿನಿಷ್ ಮಾಡ್ತೀನೋ ಮಾಡಲ್ಲ ಅಂತ. ಈಗ ಟೈಮ್ ಈಗ 7 o'clock. ಸೊ ಬೇಗ ತಿಂದು ಮಲ್ಕೊಬೇಕು. ಸೊ ಅದಕ್ಕೆ ನಾನು ಯೂಶ್ವಲಿ 6:30, 7 o'clockಗೆ ನಂದು ಡಿನ್ನರ್ ಆಗುತ್ತೆ. ಸೊ ನೀವು ಆ್ಯಕ್ಚುಲಿ ಇನ್ನೂ ಬೆಳಗ್ಗೆ ಹಂಗೆ ಇದೆ, ನೀವು ನೋಡ್ಬೋದು. ಡೇ ಲೈಟ್ ಸೇವಿಂಗ್ ಆಗಿರೋದ್ರಿಂದ ಇಟ್ಸ್ ಟೈಮ್ 7 o'clock ನಾವು. ಸೊ ಇಲ್ಲಿ ಕತ್ಲಾಗೋದು 8 ಗಂಟೆ, 7:30, 8 ಗಂಟೆ ಹಂಗೆ. ಸೊ ಅದಕ್ಕೋಸ್ಕರ ಕತ್ಲು ಕಾಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈಗ ಡಿನ್ನರ್ ಮುಗಿಸೋಣ. ಇದು ಗಾರ್ಲಿಕ್ ಪಿಜ್ಜಾ ಬ್ರೆಡ್ಡು. ಸೊ ಲೆಟ್ಸ್ ಟ್ರೈ. ನನಗೆ ಯೂಶ್ವಲಿ ಫ್ರೋಝನ್ ಪಿಜ್ಜಾ ನನಗೆ ಇಷ್ಟ ಆಗಲ್ಲ, ಬಟ್ ಒನ್ ಟೈಮ್ ತಿನ್ಬೋದು, ನಾಟ್ ಬ್ಯಾಡ್. ಚೆನ್ನಾಗಿ ಓವನಲ್ಲಿ ಟೋಸ್ಟ್ ಆಗಿದೆ.
I can rate this 1.5. ಇಷ್ಟ ಆಗಿಲ್ಲ. ಓಕೆ ಸೊ ಲೆಟ್ಸ್ ತಿನ್ನಕ್ಕೆ ಟ್ರೈ ಮಾಡ್ತೀನಿ ಇಷ್ಟು. ಅದಾದಮೇಲೆ ಇನ್ನೊಂದು ಐಟಮ್ ಇದೆ. ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಕಂಪ್ಲೀಟ್ ದ ಚಾಲೆಂಜ್, ಬಟ್ ಐ ಟ್ರೈ ಮೈ ಬೆಸ್ಟ್ ಟು ಕಂಪ್ಲೀಟ್ ದ ಚಾಲೆಂಜ್. ಓಕೆ, ಥ್ಯಾಂಕ್ ಯು. ಗಾರ್ಲಿಕ್ ಬ್ರೆಡ್ ಫುಲ್ ತಿಂದಾಯಿತು. ಐ ಥಿಂಕ್ ಐ ಆಮ್ ಡನ್. ಸೊ ಈ ಪಿಜ್ಜಾ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಹ್ಯಾವ್ ಇಟ್. ಐ ಥಿಂಕ್ ಐ ಲಾಸ್ಟ್ ದ ಚಾಲೆಂಜ್. But try So- taste. So I'm gonna taste this pizza. What pizza is it? It is just The 4 cheese deep pan pizza. okay. ಪಿಜ್ಜಾ ಚೆನ್ನಾಗಿದೆ, ಬಟ್ ನಾನು ತಿನ್ನೋ ಸ್ಟೇಜಲ್ಲಿಲ್ಲ. ಯಾಕಂದರೆ ಬೆಳಗ್ಗೆ ಕೆಲಸ ಇದೆ. ಐ ಡೋಂಟ್ ಟು ಟೇಕ್ ರಿಸ್ಕ್. ಈ ಪಿಜ್ಜಾನ ನಾನು ನಿನಗೆ ಪಾಸ್ ಮಾಡ್ತಾ ಇದ್ದೀನಿ. ಸೊ ಫಿನಿಶ್ ಇಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಚಾಲೆಂಜ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಫುಡ್. ಐ ಥಿಂಕ್ ನಾನು ಈ ಚಾಲೆಂಜ್ನ ತುಂಬ ಎಂಜಾಯ್ ಮಾಡಿದೆ. ಮಧ್ಯಾಹ್ನ ಸಹ ಆಯಿತು. ಮಧ್ಯಾಹ್ನ 3 ಐಟಮ್ಸ್ ತಿಂದೆ, ಈಗ 2 ಐಟಮ್ಸು. ಅದರ ಒಂದು ಫಿನಿಷ್ ಮಾಡಿದೆ, ಇನ್ನೊಂದು ಫಿನಿಷ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಚಾಲೆಂಜ್ ನಾನು ಸೋತಿದ್ದೀನಿ. But I'll make sure I'll get you a new challenge next time. Shishira, wait for it. So hope you guys enjoy this video. Thank you very much. Please like, share and subscribe and keep watching us. Thank you very much. Sayonara.